ಮೊದಲ ಸ್ಥಾನ ಬೆಲೆಯನ್ನು ಪ್ರತಿನಿಧಿಸುವಂಥದ್ದು ಮೆಸೊಪಟೋಮಿಯಾದ ಸಂಖ್ಯಾ ಪದ್ಧತಿ. ಅರ್ಥ ಆಯ್ತಲ್ಲ, ಸ್ಥಾನ ಬೆಲೆಯನ್ನು ಪ್ರತಿನಿಧಿಸುವುದು. ಇಲ್ಲಿಂದ ನಮಗೆ ಸ್ಥಾನ ಬೆಲೆ ಹೇಗೆ ಸ್ಥಾನಕ್ಕೆ ಬೆಲೆ ಉಂಟು ಅಂತ ಹೇಳೋದು ಗೊತ್ತಾಗೋದು. ಬಿಡಿ 10, 100 ಇದೆಯಲ್ವ ನಮ್ಮ ಭಾರತೀಯ ಪದ್ಧತಿಯಲ್ಲಿ. ಅದೇ ಥರ ಸೊನ್ನೆಗೆ ಒಂದು ಬೆಲೆ ಕೊಡಬೇಕು. ಒಂದೊಂದು ಸ್ಥಾನಕ್ಕೆ ಬೆಲೆ ಕೊಡೋದು ಹೇಗೆ ಅಂತ ಹೇಳೋದನ್ನು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಮಕ್ಕಳು. ಯಾವುದು ಮೆಸೊಪಟೋಮಿಯಾದವರ ಸಂಖ್ಯಾ ಪದ್ಧತಿಯಿಂದ ಸ್ಟಾರ್ಟ್ ಆಗುತ್ತೆ. ಅವರು ನಾವೆಲ್ಲ ಈ ನಮ್ಮದು ಬೇಸ್ 10 ಸಿಸ್ಟಮ್ ಅಂದರೆ ಆಧಾರ 10ರ ಪದ್ಧತಿ ನಮ್ದು ಈಗ ಇರೋದು. ಅವ್ರು ಪ್ರಾಚೀನದಲ್ಲಿ ಏನು ಮಾಡಿದ್ರು, ಮೊದಲಿಗೆ ಆಧಾರ 60ರ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅದನ್ನು ಸೋನಿಯನ್ ಸಂಖ್ಯಾ ಪದ್ಧತಿ ಅಂತಲೂ ಕರೀತಾರೆ. ಯಾವುದನ್ನು ಮೆಸೊಪಟೋಮಿಯಾದ ಸಂಖ್ಯಾ ಪದ್ಧತಿಯನ್ನು ಷಷ್ಠಿ ಸಂಖ್ಯಾ ಪದ್ಧತಿ ಅಂತ ಈಗಲೂ ಪ್ರಚಲಿತದಲ್ಲಿದೆ. ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಗಂಟೆ, 1 ಗಂಟೆಗೆ ನಮಗೆ 60 ನಿಮಿಷ ಅಂತ ಗೊತ್ತು, 1 ನಿಮಿಷಕ್ಕೆ 60 ಸೆಕೆಂಡುಗಳು ಅಂತೆಲ್ಲ ಗೊತ್ತು. ಅರ್ಥ ಆಯ್ತಲ್ಲ. ಈಗ ಇದರ ಚಿಹ್ನೆಗಳನ್ನು ನೋಡೋಣ. ಇಲ್ಲಿ ಹೆಗ್ಗುರುತುಗಳು ಯಾವುದೆಲ್ಲ ಅಂತ ಗೊತ್ತಿರಬೇಕು. ಇದರಲ್ಲಿ ಹೆಗ್ಗುರುತುಗಳು ಒಂದಕ್ಕೆ ಈ ಹೆಗ್ಗುರುತನ್ನು ತೋರಿಸ್ತಾರೆ. ಈ ರೀತಿ ಬರೆದು ಇದು 1. ನೆಕ್ಸ್ಟ್ 60, ಇದು 60ರ ಆಧಾರ ಪದ್ಧತಿಯಲ್ಲಿದೆ ಅಂತ ಹೇಳಿದೆ. 60ಕ್ಕೆ ಈ ರೀತಿ ಹಾಕಿ 1 ಅಂತ ಬರೆದ್ರೆ 60. 60ರ ಘಾತ 2 ನೆಕ್ಸ್ಟ್ ಹೆಗ್ಗುರುತು ಅಂದರೆ 3600. 60 × 68 ಎಷ್ಟು ಬರುತ್ತೆ? 3600. ಅದರ ಹೆಗ್ಗುರುತನ್ನು ಈ ರೀತಿ ಚಿತ್ರಿಸ್ತಾರೆ. 60ರ ಘಾತ 3 ಅಂತ ಹೇಳಿದ್ರೆ 216 ಬರೆದ್ಬಿಟ್ಟು 6ರ ಘಾತ 3 ಅಂದರೆ 216 ಅಲ್ಲ, ಇಲ್ಲಿ 3 0 ಬರಿಬೇಕು. ಆಗ ಎಷ್ಟಾಯಿತು? 2,16,000. ನೆಕ್ಸ್ಟ್ ಬರೋದು 60ರ ಘಾತ 4. ಈ ರೀತಿ ಹೋಗುತ್ತೆ. ಓಕೆ, ನಾವು ಈ ವಾಸ್ತವವಾಗಿ ಇದರಲ್ಲಿ 1, 2ಕ್ಕೆ ಈ ರೀತಿ 2ನ ಜೊತೆಗೆ ಸೇರಿಸಿ ಬರೀತಾರೆ. 3, 4, 5 ಕೆಳಗೆ ಬಂದಿದೆ ನೋಡಿ 6. ಈ ರೀತಿ 9ರ ತನಕ ಇದೇ ಥರ ನಂಬರ್ನ ಬರೀತಾರೆ. ಒಂದನ್ನೇ ಏನು ಮಾಡ್ತಾರೆ, ಮೇಲೆ 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 ಈ ರೀತಿ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ? ಓಕೆ, 9, 1, 2, 3, 4, 5, 6, 7, 8, 9 ಈ ರೀತಿ ಒಂದು ಸಂಖ್ಯೆಯನ್ನು ಸೂಚಿಸ್ತಾರೆ. ನೆಕ್ಸ್ಟ್ 10 ಬಂದ ತಕ್ಷಣ ಈ ರೀತಿ 10, 11 ಅಂತ ಹೇಳಿದಾಗ 10ರ ಮುಂದೆ ಪುನಃ 1, 12, 13, 14 ನೋಡಿ, ಇದು 20, 30, 10ಗಳು 30 ಬಂದಾಗ 30, 40ಕ್ಕೆ 40, 50 ಅಂತ ಹೇಳಿ 1, 2, 3, 4, 5, 11, 12, 20, 30, 40, 50, 59, 60 ಬಂದ ತಕ್ಷಣ ನಾವೇನು ಮಾಡಬೇಕು? ಈ ಚಿಹ್ನೆಯನ್ನು ಬಳಸಬೇಕು. 61 ಅಂತ ಹೇಳಿದ್ರೆ 60 ಆದಮೇಲೆ ಅದ್ರ ಮುಂದೆ 1, ಈ ಥರ ಪುನಃ ರಿಪೀಟ್ ಆಗುತ್ತೆ ಮಕ್ಕಳೇ. 59ರ ತನಕ 60ಕ್ಕೆ ಒಂದು ಹೆಗ್ಗುರುತು, ಮತ್ತು 60ರ ಘಾತ 2 ಅಂತ ಹೇಳಿದ್ರೆ ಈ ಹೆಗ್ಗುರುತು. ಇದನ್ನು ಯೋಚನೆ ಇಟ್ಕೊಂಡಿರಬೇಕು. ಈಗ 640 ಸಂಖ್ಯೆಯನ್ನು ಪ್ರತಿನಿಧಿಸೋಣ ಅಂತ ಕೊಟ್ಟಿದ್ದಾರೆ. ಮಾಡಬೇಕಂದ್ರೆ ಇದು 60ರ ಓಕೆ, 600 ಫಸ್ಟ್ ನೀವು ಇದನ್ನು ಗಮನ ಇಟ್ಟು ನೋಡಿರ್ಬೇಕು. ಯಾವುದು? 1ಕ್ಕೆ ಈ ರೀತಿಯ ಚಿಹ್ನೆ, 2ಕ್ಕಿಲ್ಲ. ನೆಕ್ಸ್ಟ್ 60 ಅಂತ ಹೇಳಿದರೆ ಈ ರೀತಿಯ ಚಿಹ್ನೆ, ಮತ್ತು 60ರ ಘಾತ 2ಕ್ಕೆ ಈ ರೀತಿಯ ಚಿಹ್ನೆ ಬರೆದು ಇಲ್ಲಿ 2 ಅಂತ ಬರಿತೀವಿ. 60ರ ಘಾತ 3 ಅಂತ ಹೇಳಿದ್ರೆ ಇಲ್ಲಿ 3 ಹಾಕಿ ಇದು 60ರ ಘಾತ 3. ಇದು ಯೋಚನೆ ಇಟ್ಕೊಂಡಿರ್ಬೇಕು. ಈಗ 640 ಅಂತ ಹೇಳೋದು 60ರ ಘಾತ 2 ಅಂತ ಹೇಳಿದ್ರೆ 3660. ಈಗ ಬಾಕ್ಸಿ 640ನ್ನು 60ರಿಂದ ಬಾಕ್ಸಿ. ಓಕೆನಾ? 60ರಿಂದ ಬಾಕ್ಸಿದಾಗ 6 ಎಷ್ಟಲಿ 6 ಹತ್ಲಿ 60 ಬರುತ್ತೆ. 6 ಹತ್ಲಿ 60. ಓಕೆನಾ? 10 × 600 ಬರ್ತದೆ. ಉಳ್ಕೊಳ್ಳೋದೆಷ್ಟು? 40 ಉಳ್ಕೊಳ್ಳುತ್ತೆ. 40 ಅಂತ ಹೇಳಿದಾಗ ಇನ್ನು ಯಾವುದು ಹತ್ತಿರದಲ್ಲಿಲ್ಲ. ಆಗ ನಾವೇನು ಮಾಡ್ತೀವಿ? 60 ಎಷ್ಟು ಸಲ ಇದೆ? 10 ಸಲ ಇದೆ ಅಂತಾಯಿತು. 10 ಸಲ ಇದೆ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು? 60ಕ್ಕೆ ಯಾವ ಚಿಹ್ನೆ ಹಾಕ್ತೀವಿ? ನಾವು ಇದನ್ನು ಹಾಕ್ತೀವಿ. ಎಷ್ಟು ಸಲ ಇದೆ? ಆಗ ಇದನ್ನು ಹೇಗೆ ವಿಸ್ತರಿಸಿ ಬರಿತೀರಾ ಅಂದರೆ 60 × 10, ಓಕೆ, ಅಥವಾ 10 × 60 ಪ್ಲಸ್ 40 ಅಂತ ಬರಿತೀರಾ. ಈ 10ನ್ನು ಈಚೆ ಬರಿತೀನಿ. 60 ಅಂತ ಹೇಳಿದ ತಕ್ಷಣ ಯಾವ ರೀತಿ ಬರಿಬೇಕು ಮಕ್ಕಳೇ? ಈ ರೀತಿ ಬರೆದು ಇದನ್ನು 1 ಅಂತ ಬರೆದಾಗ 10 ಎಷ್ಟು ಇದೆ? 1 ಸಲ ಇದೆ. 10 × 60 ಆಗುತ್ತೆ. ಪ್ಲಸ್ 40 ಅಂದರೆ 10, 20, 10, 20, 30, 40 ಈ ರೀತಿ ಬರಿತೀರಾ ಮಕ್ಕಳೇ. ಓಕೆನಾ? ಇದು 60ರ ಆಧಾರ ಪದ್ಧತಿ ನೋಡಿ. 6 1 6. ಓಕೆನಾ? 61 60 ಆಗುತ್ತೆ. ಈಗ 40ನ್ನು ಹೀಗೆ ಬರಿತೀರ. 60 ಇಲ್ಲಿ ಎಷ್ಟರಲ್ಲಿ? 0 ಬರುತ್ತೆ. ಆಮೇಲೆ ಶೇಷ ನಿಮಗೆ 40 ಅಂತ ಬರುತ್ತೆ. ಅಂದರ್ಥ 60 × 10 600 ಬರ್ತದೆ. 640. ಈಗ ಇಲ್ದರೆ 60 ಹತ್ಲಿ 600 ಅಂತ ಇಲ್ಲಿ ಡೈರೆಕ್ಟ್ ಬರಿಬೋದು. ಆಗ ಇದನ್ನು ನಾನೇನು ಮಾಡ್ತೀನಿ? 640 ಅಂತ ಹೇಳಿದ್ರೆ 10 ಸಲ 10 × 60 ಅಂತ ಬರಿಲ್ಲ.
ಯಾಕೆ ಅಂತ ಹೇಳಿದ್ರೆ ನನಗೆ ಹೆಗ್ಗುರುತಿರೋದು 60 ಆಗಿರೋದ್ರಿಂದ ನಾನು ಇಲ್ಲಿ 10 ಅಂತ ಬರೆದು ಇಂಟು ಹಾಕಿ 60 ಅಂತ ಬರಿತೀನಿ. ಇನ್ನು ಉಳ್ಕೊಳ್ಳೋದೆಷ್ಟು 40. ಈಗ ನಿಮಗೆ 10ಕ್ಕೆ ಯಾವ ನಮಗೆ ಗೊತ್ತಿದೆ 10ಕ್ಕೆ ಈ ಚಿಹ್ನೆಯನ್ನು ಬಿಡಿಸ್ಬೇಕು. 60 ಅಂತ ಹೇಳಿದ್ರೆ ಈ ಚಿಹ್ನೆ, ಓಕೆ. 10 ಅಂತ ಹೇಳಿದ್ರೆ ಈ ರೀತಿ ಬರೆದು ಈ ರೀತಿ ಬರೀರಿ ಮಕ್ಕಳೇ. 60ಕ್ಕೆ ಹೆಗ್ಗುರುತು 60 ಆಗುತ್ತೆ. ಈ ರೀತಿ ಹಾಕಿ ಇದರೊಳಗೆ 1 ಹಾಕಿದ್ರೆ 60 ಅಂತಾಯಿತು. 40 ಅಂದರೆ 10ಅನ್ನು 4 ಸಲ ಬರಿಬೇಕು. 10, 20, 30, 40 ಆಯಿತು. ಈಸಿ ಇದೆಯಲ್ವಾ? ನೆಕ್ಸ್ಟ್ ಪ್ರಶ್ನೆ 7530 ಅಂತ ಕೊಟ್ಟಿದ್ದಾರೆ ಮಕ್ಕಳು, ದೊಡ್ಡ ಸಂಖ್ಯೆ. ನಾವು ಆಗ ಹೆಗ್ಗುರುತನ್ನು ಫಸ್ಟ್ ನೋಡ್ಕೋಬೇಕು. ಹೆಗ್ಗುರುತು ಯಾವುದಿದೆ? ಹೆಗ್ಗುರುತು ಯಾವುದ್ರ ಪಕ್ಕ ಇದೆ? 3600 ಪಕ್ಕ ಇದೆ ಅಲ್ವಾ? ಇನ್ನೊಂದೇ ಆಗ್ಬಿಟ್ರೆ 2,16,000 ಆಗ್ಬಿಡುತ್ತೆ, ಅದು ತುಂಬ ದೊಡ್ಡದಾಯಿತು. ಆಗ 7530 ಅಂತ ಹೇಳೋದು ಯಾವುದರ ಪಕ್ಕ ಇದೆ ಮಕ್ಕಳೇ? 3600 ಪಕ್ಕ ಇದೆ. ಆಗ ನಾವು 7530 ಎಷ್ಟರಿಂದ ಭಾಗಿಸ್ಬೇಕು? 3600ರಿಂದ ಭಾಗಿಸ್ಬೇಕು. 2ಲಿ ನೋಡೋಣ. 2 0ಕ್ಕೆ 0, 2 0ಕ್ಕೆ 0, 2 6ಲಿ 12, 1 2 3 6 1 7. ಆಗ ಎಷ್ಟು ಬಂತು? 3600 2ಲಿ 7200. ಕಳೀರಿ ಈಗ. 3 5ರಿಂದ 2 ಕಳೆದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. 330 ಬಂತು. 330 ಅಂತ ಹೇಳೋದು ಯಾವುದ್ರ ಪಕ್ಕ ಇದೆ? 60 ಪಕ್ಕ ಇದೆ. ಆಗ ಇದನ್ನು ಯಾವುದರಿಂದ ಭಾಗಿಸ್ತೀರಾ? ಪುನಃ 60ರಿಂದ ಭಾಗಿಸ್ತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ? 60ರಿಂದ ಭಾಗಿಸ್ಬೇಕು. 6 ಎಷ್ಟಲಿ? 6 5ಲಿ 30, 6 6ಲಿ 36 ಆಗುತ್ತೆ. 65ಲಿ ಎಷ್ಟಾಗುತ್ತೆ? 300. ಅರ್ಥ ಆಯ್ತಲ್ಲ ಮಕ್ಕಳೇ ಹೇಗೆ ಮಾಡೋದು ಅಂತ? ಇಲ್ಲಿ 0 ಬಂದರೆ ನಿಮ್ಗೆ ತುಂಬ ಈಸಿ. 6ನೇ ಬಗ್ಗೆ ಹೇಳ್ಕೊಂಡ್ರೆ ಆಯ್ತು. ಇಲ್ಲಿ ಯಾವ ನಂಬರ್ ಇದೆಯೋ ಅದನ್ನು. 6 5ಲಿ 30, ಆಗ 65ಲಿ 300 ಬರುತ್ತೆ. ಗುಣಿಸ್ ನೋಡಿ ಬೇಕಾದರೆ. ಕಳೆದಾಗ ನಮಗೆ ಎಷ್ಟು ಬರುತ್ತೆ? 0 3. ಈಗ ಶೇಷ. ಇದು ಯಾವ ಹೆಗ್ಗುರುತು ಪಕ್ಕನೂ ಇಲ್ಲ, 1 ಅಲ್ವಾ? ಸ್ಥಾನ ಬೆಲೆ 1 ಹತ್ರ ಇದು ಹೆಗ್ಗುರುತು, ಇನ್ನೊಂದು 1 ಇರೋದು. ಆದ್ದರಿಂದ ನಾವು 30ಅನ್ನು ಹಾಗೆ ಬಿಡ್ತೀವಿ. ನಮ್ಗೆ ಬರೆಯೋಕ್ಕೆ ಗೊತ್ತು ಹೇಗೆ ಅಂತ. ಈಗ 7530 ನಾವು ಹೇಗೆ ಅದನ್ನು ಭಾಗ ಮಾಡ್ಕೊಳ್ತೀವಿ ಅಂದರೆ 2 ಗುಣಿಸು 3600 ಅಲ್ವಾ? 2 ಗುಣಿಸು 3600 ನಮಗೆ 7200 ಬಂತು. ಆಮೇಲೆ 60 ಗುಣಿಸು ಎಷ್ಟು? 5 ಗುಣಿಸು 60 ಅಂತ ಬರಿತೀವಿ, ನಮಗೆ ಬರೀಲಿಕ್ಕೆ ಈಸಿ ಆಗಲಿಕ್ಕೆ. ಪ್ಲಸ್ 30, ಓಕೆನಾ? ಇದು ಸೇಮ್ ಬರುತ್ತೆ. 65ಲಿ 300 ಬಂದಿದ್ದು ಹಾಗೆ ಬರ್ಕೊಂಡಿದ್ದಾನೆ. ಈಗ ಯಾಕೆ ನಾನು ಇಲ್ಲಿ ಫಸ್ಟ್ ಬರದೆ ಅಂತ ಹೇಳಿದ್ರೆ, ನಾನು ಮೇಲೆ ತೋರಿಸಿದ್ದೀನಿ ಹೇಗೆ ಬರಿಬೇಕು ಅಂತ. ಈಗ ಇಲ್ಲಿ ಎಷ್ಟಿದೆ? 2 ಇದೆ. 2 ಅಂತ ಹೇಳಿದ್ರೆ ಈ ರೀತಿ ಬರಿತೀರಾ, 1 2, ಓಕೆನಾ? 3600ನ ಹೆಗ್ಗುರುತು ಹೇಗೆ? ಹೀಗೆ ಬರೆದು ಇಲ್ಲಿ 2 ಅಂತ ಬರೆದ್ರೆ ಇದು 3600. 5 ಅಂತ ಪುನಃ ಬರಿಬೇಕು. 5 ಅಂತ ಹೇಳಿದ್ರೆ 1 2 3 4 5. ಗೊತ್ತಲ್ವಾ? ಹೆಗ್ಗುರುತು ಹೀಗೆ ಬರಿತೀರಾ. 60 ಅಂತ ಹೇಳಿದ ತಕ್ಷಣ ನೀವೇನು ಮಾಡ್ತೀರಾ? ಇದನ್ನು ಇಲ್ಲಿ 1 ಅಂತ ಬರಿತೀರಾ. 60ಕ್ಕೆ 1 ತಾನೇ ಒಳಗೆ ಬರೆಯೋದು. 30 ಅಂತ ಹೇಳಿದಾಗ 10 20 30. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ರೀತಿ ಮಾಡ್ತೀರಾ. ಈಗ ಇದನ್ನು 1ರ ಸ್ಥಾನದಿಂದ ಗುಣಿಸಿದಾಗ ನಿಮಗೆ 10 ಇಂಟು ಇಲ್ಲಿ 10 20 30 ಇದೆ. ಗುಣಿಸಿದಾಗ 31ಲಿ 30 ಇದು ಬರುತ್ತೆ. ನೆಕ್ಸ್ಟ್ ಇದನ್ನು ಯಾವುದರಿಂದ ಗುಣಿಸೋದು? ಇದನ್ನು 5ಅನ್ನು 60ರಿಂದ ಗುಣಿಸ್ತೀವಿ. ಸ್ಥಾನ ಬೆಲೆ ಅಂತ ಹೇಳಿದಾರಲ್ಲ, ಇದನ್ನು ಯಾವುದರಿಂದ ಗುಣಿಸ್ತೀರಾ? 60ರಿಂದ ಗುಣಿಸ್ತೀರಾ. 30ಅನ್ನು ಯಾವುದರಿಂದ ಗುಣಿಸ್ತೀರಾ? 1ರಿಂದ ಗುಣಿಸ್ತೀರಾ. ಈಗ ಇದನ್ನು ಯಾವುದರಿಂದ ಗುಣಿಸ್ತೀರಾ? ಇದನ್ನು 3600ರಿಂದ ಗುಣಿಸಿದಾಗ ನಿಮಗೆ ಇದು ಬರುತ್ತೆ ಅಂತ ಅರ್ಥ. ಸ್ಥಾನ ಬೆಲೆಗೆ ಇದು ಅಕಸ್ಮಾತ್ ಇದು ತೆಗೆದ್ರೆ ನಿಮಗೆ ಇದನ್ನು ತೆಗೆದು ಸಹ ಮಾಡೋದು ತೋರಿಸಿದ್ದಾರೆ. ಹೇಗೆ ಮಾಡೋದು ಅಂತೇಳಿ ನಿಮಗೆ ಸಂಕ್ಷಿಪ್ತ ಪ್ರತಿನಿಧಿಸುವಿಕೆ ಅಂತೇಳಿ ತೋರಿಸಿದ್ದಾರೆ. ನೋಡಿ ಇಲ್ಲಿ ಎಕ್ಸಾಂಪಲ್ಗೆ ಇಲ್ಲಿ ನೋಡಿ. ಈಗ 640 ನಾವು ಈಗ ಮಾಡಿದ್ದೀವಿ ಅಲ್ವಾ? ಇದು 640 ಅಂತ ಹೇಳಿದ್ರೆ 10 ಇಂಟು ಎಷ್ಟಿದು? 60. 10 ಇಂಟು 60 ನಾವು ಈಗ ತಾನೇ ಮಾಡಿದ್ವಿ. 10 ಇಂಟು 60 ನೋಡಿ, 10 ಇಂಟು 60 600 ಬರ್ತದೆ. ಆಮೇಲೆ 40 ಈ ರೀತಿ ಬರಿತೀವಿ. ಅಥವಾ ಈ ರೀತಿ ಬರೆದ್ರೂ ಆಗುತ್ತೆ, ಈ ರೀತಿ ಬರೆದ್ರೂ ಆಗುತ್ತೆ. 2 2 4 ಅಂತ. ಇದನ್ನು ತೆಗೆದು ಬಿಟ್ಟು ಈಗ ಇದು ಏನಾಗುತ್ತೆ? ತೆಗೆದು ನಮ್ಮ ಸಂಕ್ಷಿಪ್ತ ಪ್ರತಿನಿಧಿಸುವಿಕೆ ಅಂದರೆ ಹೇಗೆ ಬರೆಯೋದು ಅಂತೇಳಿ. ಆದರೆ ಇದರ ಜಾಗದಲ್ಲಿ ಮಕ್ಕಳೇ ನಾವು ಸ್ವಲ್ಪ ಜಾಗ ಬಿಡಬೇಕು. ಅರ್ಥ, ಈ 40ಅನ್ನು ಯಾವುದರಿಂದ ಗುಣಿಸ್ತೀರಾ? ನೀವು 1ರಿಂದ ಗುಣಿಸ್ತೀರಾ. ಇದನ್ನು ಯಾವುದರಿಂದ ಗುಣಿಸ್ತೀರಾ? ಇದು ಸ್ಥಾನ ಬೆಲೆ 60. 60 ಎಷ್ಟಾಗುತ್ತೆ? 600 ಆಗುತ್ತೆ. ಮೇಲೆ ಏನಿದೆ ಅದು ಬರುತ್ತೆ. ಅದೇ ಥರ ಇಲ್ಲಿ 7530 ಈಗ ತಾನೇ ನಾವು ಪ್ರತಿನಿಧಿಸಿದ್ವಿ. ಹೇಗೆ ಮಾಡೋದು ಅಂತ ಗೊತ್ತಾಗಿದೆ. ಈಗ ಇದನ್ನು ತೆಗೆದಾಗ ನಾವೇನು ಮಾಡ್ತೀವಿ? ಇಲ್ಲಿ ಜಾಗ ಖಾಲಿ ಇದೆ. ಅರ್ಥ ಏನು? ಈ 30ಅನ್ನು ಯಾವುದರಿಂದ ಗುಣಿಸ್ತೀವಿ? 1ರಿಂದ ಗುಣಿಸ್ತೀವಿ. ಇಲ್ಲಿ ಇದು ಸ್ಥಾನ ಬೆಲೆ ಎಷ್ಟರಿಂದ ಗುಣಿಸ್ಬೇಕು? 1 2 3 4 5ಅನ್ನು 60ರಿಂದ ಗುಣಿಸ್ಬೇಕು. ನೆಕ್ಸ್ಟ್ ಇಲ್ಲಿ ಜಾಗ ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ 3600ರಿಂದ 2ಅನ್ನು ಗುಣಿಸ್ಬೇಕು ಅಂತ ಅರ್ಥ. ಬರೀರಿ ಮೆಸೊಪೊಟೇಮಿಯಾ ವ್ಯವಸ್ಥೆಯಲ್ಲಿ 132 ಬರೀರಿ, 200 ಬರೀರಿ ಅಂತ ಕೇಳಿದೆ. ಮಾಡ್ಕೊಂಡು ಹೋಗೋಣ.
ಫಸ್ಟು 63. 63 ಅಂತ ಹೇಳಿದ ತಕ್ಷಣ ಯಾವುದರಿಂದ ಭಾಗಿಸ್ತೀರಾ ನೀವು? 60ರಿಂದ. ಯಾಕೆಂದರೆ ಅದು 60 ಹೆಗ್ಗುರುತು 60ರ ಪಕ್ಕದಲ್ಲಿ ಇರೋದ್ರಿಂದ 63ನ್ನು ಭಾಗಿಸ್ತೀರಾ. 61 ಎಷ್ಟಾಗುತ್ತೆ? 60. ಎಷ್ಟು ಉಳ್ಕೊಳ್ತದೆ ಶೇಷ? 3. ಆಗ ನಾವು ಇದನ್ನು ಏನು ಬರ್ತೀವಿ? 1 × 60. ಆಗ ಒಂದನ್ನು ಹೇಗೆ ಬರೆಯೋದು? 1 ಈ ರೀತಿ ನಾವು ಡೈರೆಕ್ಟ್ ಬರ್ಕೊಂಡು ಹೋಗೋಣ. 1 60 ಅಂತ ಹೇಳಿದ ತಕ್ಷಣ ಈ ರೀತಿ ಹಾಕಿ ಇಲ್ಲಿ 1 ಅಂತ ಬರಿತೀರಾ. ನೆಕ್ಸ್ಟ್ ಪ್ರಶ್ನೆ ಏನು? 132. 132 ನೆಕ್ಸ್ಟ್ 2 ಅಂತ ಹೇಳಿದಾಗ ಪುನಃ ಎಷ್ಟು ಮಾಡ್ತೀರಾ? 60ರಿಂದ 132 ಭಾಗಿಸಿ. 6 2 12 ಅಂದರೆ 120. 62 120 ಬರ್ತದೆ. ಇಲ್ಲಿ 2 3ರಿಂದ 2 ಕಳೆದ್ರೆ 1 12 ಬಂತು. 12 ಅಂತ ಹೇಳಿದ್ರೆ 2 ಸಲ 60 2 ಆಗ 2 1 ಇನ್ನೊಂದು 2 ಆಯಿತು. 60 ಅಂತ ಹೇಳಿದ ತಕ್ಷಣ ಈ ರೀತಿ ಬರೆದು ಇದನ್ನು 1. 12 ಅಂತ ಹೇಳಿದ್ರೆ 10 1ಕ್ಕೆ ಪುನಃ 1 2. ಓಕೆ, ಈಗ ಏನಾಯಿತು? 60 × 2 ಆಯಿತು, 120 ಆಯ್ತು ಇಲ್ಲಿ. ನೆಕ್ಸ್ಟು 12 ಅಂತ ಹೇಳಿದ್ರೆ 10 11 12 ಆಯಿತು. ನೆಕ್ಸ್ಟ್ 200 ಕೇಳಿದರೆ 200 ಅದೇ ಥರ. 200 ಯಾವುದರಿಂದ ಭಾಗಿಸ್ತೀರಾ? ಪುನಃ ಅದು 60 ಹತ್ರ ಇರೋದ್ರಿಂದ 60ರಿಂದನೇ ಭಾಗಿಸ್ತೀರಾ. 3 ಎಷ್ಟಾಗುತ್ತೆ? 18. 180 ಆಯಿತು. ಇಲ್ಲಿ ಉಳ್ಕೊಳ್ಳೋದು 20. ಈಗ 60 ಎಷ್ಟಿದೆ? 3 ಸಲ. ಆಗ ನೀವು 3 ಫಸ್ಟ್ ಬರೀರಿ. 1 2 3. 60 ಅಂತ ಹೇಳಿದ ತಕ್ಷಣ ಈ ರೀತಿ ಬರಿತೀರಾ. 3 60ಗಳಾಯಿತು. ನೆಕ್ಸ್ಟ್ 20 ಉಳ್ಕೊಳ್ತದೆ. 10 20 ಇದನ್ನು ಬರೆದಿದ್ದೀರಾ. ನೆಕ್ಸ್ಟ್ 60. 61 60 ಮಕ್ಕಳೇ, ಇದನ್ನು 61 60 ಎಷ್ಟಿದೆ? 1 60 ಇದೆ. 1 60 ಅಂತ ಹೇಳಿದ್ರೆ ಈ ರೀತಿ ಬರಿತೀರಾ. 1 60. ನೆಕ್ಸ್ಟ್ 3600. ಇದು 3605 ಅಂತ ಹೇಳೋದು. ನೆಕ್ಸ್ಟ್ ಹೆಗ್ಗುರುತು. ಆಗ 3600ರಿಂದ ನಾವು ಭಾಗಿಸ್ಬೇಕಾಗತ್ತೆ ಮಕ್ಕಳೇ. 3605 ಆಗ 3601 3600 ಬರ್ತದೆ. ಶೇಷ ಉಳ್ಕೊಳ್ಳೋದು 5. 3600ಕ್ಕೆ ನೀವು 1 ಇರೋದು. ಆಗ ಫಸ್ಟ್ 1 ಅಂತ ಬರಿತೀರಾ. 3600ರ ಹೆಗ್ಗುರುತು ಹಿಂಗೆ ಬರೆದು ಇದರೊಳಗೆ 2 ಅಂತ ಬರೆದ್ರೆ ಇದು 3600 ಅಂತ. ಇನ್ನು 5 ಕೇಳಿದರೆ 5ಅನ್ನು ಈ ರೀತಿ ಸೇರಿಸಿ ಬರೀ 1 2 3 4 5. ತುಂಬ ಈಸಿ ಇದೆಯಲ್ವಾ? ಇಷ್ಟು ಕಲಿತೀರಾ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟು ಮಾಯಣ್ಣರ ಸಂಖ್ಯೆ. ಥ್ಯಾಂಕ್ ಯು ಮಕ್ಕಳೇ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ.